ನಮಸ್ಕಾರ ವೀಕ್ಷಕರೇ, ಭಾನುವಾರದ ಸಂಗೀತ ಪಯಣ ಎನ್ನುವ ಈ ಗರುಡ ಟಿವಿಯ ಸಂಗೀತ ಲೋಕಕ್ಕೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಈಗ ಇತ್ತೀಚೆಗೆ ಕಳೆದ 2-3 ದಿವಸದಿಂದ ಬರೇ ಕೊಲೆ, ಸುಲಿಗೆ, ನಂತರ ಈ ಹತ್ಯೆಗಳು ಇವೆಲ್ಲ ಕೇಳಿ ಸಾಕಾಗಿ ಹೋಗುತ್ತದೆ. ಮನಸ್ಸು ಬೇಸರ ಆಗ್ತದೆ. ಮನಸ್ಸು ಬೇಸರ ಆದಾಗ ಒಂದೇ ನಮಗೆ ಟ್ಯಾಬ್ಲೆಟ್ ಅಂತಂದರೆ ಸಂಗೀತದಲ್ಲಿ ವಿಶೇಷವಾಗಿ ಸಂಗೀತ ಬ್ರಹ್ಮ ರಾಜನ್ ನಾಗೇಂದ್ರ ಅವರ ಸಂಗೀತವನ್ನು ಕೇಳ್ತಾ ಇದ್ರೆ ಮನಸ್ಸು ಇಲ್ಲಿ ಹಗುರವಾಗ್ತದೆ. ಈ 5 ಹಾಡುಗಳು ರಾಜನ್ ನಾಗೇಂದ್ರ ಅವರ ಕಂಪೋಸಿಷನ್, ಹಾಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಹಾಗೆ ಧ್ವನಿಯನ್ನ ಬೇರೆ ಬೇರೆ ಹೇಳ್ತಾರೆ. ನಾನು ಹೇಳ್ತೇನೆ ನಿಮಗೆ. ಮೊದಲನೇದಾಗಿ ಬಯಲುದಾರಿ ಅನ್ನೋ ಒಂದು ಚಲನಚಿತ್ರ. ಎಷ್ಟು ವಿಶೇಷವಾಗಿ ದೊರೆ ಭಗವಾನ್ ಅವರು ಈ ಹಾಡನ್ನ ಶೂಟಿಂಗ್ ಮಾಡಿದ್ದಾರೆ. ಚಿತ್ರೀಕರಣ ಅಂದರೆ ಸಂಪೂರ್ಣ ಹೆಲಿಕಾಪ್ಟರ್ನಲ್ಲಿ ಸಾಂಗ್. ತುಂಬ ಟೆಕ್ನಿಕಲ್ ಆಸ್ಪೆಕ್ಟ್. ನಮಗೆ ಈಸಿ ಅನ್ನಿಸ್ತದೆ ಈ ಹಾಡು ನೋಡಿದರೆ. SP ಅವರು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಅದಕ್ಕೆ ರಾಜನ್ ನಾಗೇಂದ್ರ ಅವರ ಟ್ಯೂನ್ ಕಾರಣ. ಅನಂತ್ ನಾಗ್ ಅವರು ಕೂಡ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಸೀನನ್ನು ನಿಭಾಯಿಸಿದ್ದಾರೆ. ಯಾಕಂದರೆ ಹೆಲಿಕಾಪ್ಟರ್ನಲ್ಲಿ ಅವರು ಕೂತ್ಕೊಂಡು ಹಾಡುವಾಗ ಈ ಮ್ಯೂಸಿಕ್ ಎಲ್ಲಿಂದ ಕೊಡ್ತೀರಾ? ಲಿಪ್ ಮೂವ್ಮೆಂಟ್ ಕೊಡಬೇಕು ಅಂದರೆ ಸೌಂಡ್ ಕೇಳಬೇಕು. ಹೆಲಿಕಾಪ್ಟರ್ ಸೌಂಡು ಆ ತಿರುಗೋದು ನಿಮ್ಗೆ ಗೊತ್ತೇ ಇದೆ. ಆ ಸೌಂಡ್ನಲ್ಲಿ ಈ ಸೌಂಡೇ ಕೇಳೋದಿಲ್ಲ. ಅರ್ಥೈಸಿಕೊಂಡು ಇದನ್ನ ಹಾಡಾಡಬೇಕು, ಲಿಪ್ ಮೂವ್ಮೆಂಟ್ ಕೊಡಬೇಕು. ಇದು ಒಂದು ಚಾಲೆಂಜು. ಈ ಚಾಲೆಂಜನ್ನು ಅನಂತ್ ನಾಗ್ ಅವರು ಬಹಳ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ನಿಮಗೆ ಗೊತ್ತಾಗುತ್ತೆ. ನಂತರ ಸಾಹಿತ್ಯ ಬ್ರಹ್ಮ ಚಿ ಉದಯಶಂಕರ್ ಅವರ ಸಾಹಿತ್ಯ ಹೆಂಗೆ ಅಂತಂದ್ರೆ, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ. ಎಂಥ ಪದಗಳು! ಯಾವ ರೀತಿ ಅವ್ರು ಹೇಳ್ತಾರೆ ಅಂದ್ರೆ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಆಮೇಲೆ ಇಲ್ಲಿ ಇನ್ನೊಂದು, ಆ ಹೀರೋಯಿನ್ ಹೆಸರು ಇದರಲ್ಲಿ ಚಂದ್ರ ಅಂತ ಹೇಳಿ. ಒಂದು ಆಕ್ಸಿಡೆಂಟ್ ಆದ ಕಾಲು ಮುರ್ಕಂತಾನೆ. ನಾನು ಮುರಿದ ಕಾಲಿನ ಜೊತೆಗೆ ಆಕೆನ ಹೆಂಗ್ ಲವ್ ಮಾಡಲಿ ಅಂತೇಳಿ ಆಕೆ ಆ ದುಡುಕಿ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾಳೆ. ನಂತರ ಅದು ಹೆಂಗಾಗುತ್ತೆ ಅಂದ್ರೆ, ಅದು ಸತ್ತಾನಂತ ತಿಳ್ಕೊಂಡು ಇನ್ನೊಂದು ಮದುವೆ ಆಗಬಾರ್ದು ಅಂತ ತಿಳ್ಕೊಂಡಿರ್ತಾರೆ. ಕಡೆಗೆ ಒಂದು ನರ್ಸ್ನಿಂದ ಗೊತ್ತಾಗತ್ತೆ ಆಕೆ ಬದುಕಿದ್ದಾಳೆ ಅಂತೇಳಿ. ಕಲ್ಪನಾ ಅವರ ತಂದೆಗೆ ಕೋಪ ಬರುತ್ತೆ. ಅಶ್ವಥ್ ಅವರು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಂತರ ಆತನನ್ನು ದೂಕಿದಾಗ ಆ ಮರದ ಕಾಲು ಹೊರಗಡೆ ಬಿದ್ದಾಗ ಗೊತ್ತಾಗತ್ತೆ ಯಾಕೆ ಹಿಂಗೆ ಮಾಡ್ದಿ ಅಂದಾಗ, ಈ ಕಾಲು ಮುರ್ಕೊಂಡು ಜೀವನ ಇಡೀ ನಿನಗೆ ಯಾಕೆ ಭಾರ ಆಗಬೇಕು ಅನ್ನೋ ಅರ್ಥದಲ್ಲಿ ಒಂದು ಹ್ಯಾಪಿ ಎಂಡಿಂಗ್. ಇದು ನಾವೆಲ್ ಆಧಾರಿತ ಒಂದು ಚಲನಚಿತ್ರ. ಇಷ್ಟು ಅದ್ಭುತವಾದ ಒಂದು ಸಂಯೋಜನೆ ಮಾಡಿದ ಹಾಡನ್ನು ನೀವು ಕೇಳ್ತಾ ಇದ್ರೆ ಈ ಸಂಡೆ ಚೆನ್ನಾಗಿರುತ್ತೆ. ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಮನವ ಕಾಡುವ ರೂಪಸಿಯೇ. ಮೋಡದ ಮೇಲೆ ನೀನಿಂತ ಹಾಗಿದೆ. ನಸುನಗುತ್ತಾ ನಲಿದು ನನ್ನ ಕೂಗಿದಂತಿದೆ. ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ. ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ಚೆಲುವೆ ಎಲ್ಲಿರುವೆ
ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಕೇಳಿದ್ರಲ್ಲ ಇಲ್ಲಿ ಚಂದ್ರ ಅಂತ ಹೇಳಿ ಹೀರೋಯಿನ್ ಹೆಸರು, ಕಲ್ಪನಾ ಅವರ ಹೆಸರು ಇದರಲ್ಲಿ ಚಂದ್ರ ಅಂತ ಇರುತ್ತೆ. ಹಗಲಲ್ಲೂ ಚಂದ್ರನ ನೋಡೋ ಆಸೆ ನನ್ನದಾಗಿದೆ ಅನ್ನೋ ಅರ್ಥದಲ್ಲಿ, ಅಂದ್ರೆ ಚಂದ್ರ ಅಂದ್ರೆ ಆ ಚಂದ್ರ ಅಲ್ಲ, ಈ ಚಂದ್ರ ಚಂದ್ರ ವದನೆ ಅನ್ನೋ ಅರ್ಥದಲ್ಲಿ ಬರೆದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಇಲ್ಲಿ ಚಿ ಉದಯಶಂಕರ್. ಈಗ ಎರಡನೇ ಹಾಡಿಗೆ ಬಂದಿದ್ದೀವಿ. ನಾನೊಬ್ಬ ಕಳ್ಳ ಅನ್ನೋ ಒಂದು ಚಲನಚಿತ್ರ, ದೊರೆ ಭಗವಾನ್ ಅವರ ನಿರ್ದೇಶನ. ಇಲ್ಲಿ ರಾಜ್ಕುಮಾರ್ ಹಾಗೆ ಜಾನಕಿ ಅಮ್ಮ ಅವರು ಇದಕ್ಕೆ ಧ್ವನಿಯನ್ನ ನೀಡಿದ್ದಾರೆ. ಮತ್ತದೇ ರಾಜನಾಗೇಂದ್ರ ಅವರ ಕಂಪೋಸಿಷನ್, ಚಿ ಉದಯಶಂಕರ್ ಅವರ ಸಾಹಿತ್ಯ. ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗರವಾಯಿತು. ನಿನ್ನೊಡನೆ ಸ್ನೇಹದ ಆಸೆ, ಒಂದಾಗಿ ಬಾಳುವ ಆಸೆ, ಇನ್ನೇನು ಕೇಳಿ ನಿನ್ನ, ನನ್ನಾಣೆ ನಂಬು ನನ್ನ. ಹೆಣ್ಮಕ್ಕಳು ಏನು ಕೇಳನ್ನು ನಿನ್ನ, ನನ್ನಾಣೆ ನಂಬು ನನ್ನ ಅಂತಾರಲ್ಲ, ನಂಬಲಿಕ್ಕೆ ಆಗ್ತದ ಅಂತೇಳಿ ಈ ಹಾಡಿಗೆ ವೀಕ್ಷಕರು ಕೇಳ್ಕೊಂತ ಕೊಡ್ತಾರೆ. ಎಂಥ ಹಾಡು ಖಂಡಿತ ವೀಕ್ಷಕರೇ, ಅದು ವಿಶೇಷವಾಗಿ ಪುರುಷ ವೀಕ್ಷಕರಿಗೆ ಹೇಳ್ತೇನೆ, ಈ ಹಾಡನ್ನ ನೀನು ಸಂಡೆ ಮುಗಿಯೋವರೆಗೂ ರಿಪೀಟ್ ಆಗಿ ಕೇಳ್ತೀರಿ. ಈ ವಿಶೇಷವಾಗಿ ಈ ಲೈನನ್ನ, ಇನ್ನೇನು ಕೇಳನು ನಿನ್ನ ಅಂತೇಳಿ ನೋಡಿ ಎಷ್ಟು ಚಂದ ಹಾಡ. ನೀನು ನನಗೇನು ಕೇಳಬೇಡ ತಾಯಿ ಅನ್ನೋ ಅರ್ಥದಲ್ಲಿ ನೀವು ಕೇಳ್ತೀರಿ, ಯಾಕಂದ್ರೆ ನೀವು ತುಂಟರು. ಈ ತುಂಟಾಟದಲ್ಲಿ ಹಾಡನ್ನ ಕೇಳಿ. ದೂರವಾಯಿತು, ಮನಸ್ಸು ಹಗುರವಾಯಿತು. ನಿನ್ನೊಡನೆ ಸ್ನೇಹದಾಸೆ, ಒಂದಾಗಿ ಬಾಳುವಾಸೆ. ನಿನ್ನೊಡನೆ ಸ್ನೇಹದಾಸೆ, ಒಂದಾಗಿ ಬಾಳುವಾಸೆ. ಇನ್ನೇನು ಕೇಳ ನಿನ್ನ, ನನ್ನಾಣೆ ನಂಬು ನನ್ನ. ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು. ಕಂದ ನೊಂದು ಅತ್ತಾಗ, ಯಾರೂ ಕಾಣದಾದಾಗ
ತಾಯಂತೆ ನೀನು ಬಂದೆ, ಗಾಳಿ ಬೀಸಿ ಬಂದಾಗ ಜ್ಯೋತಿ ಹೆದರಿ ಹೋದಾಗ ಆ ದೀಪದಲ್ಲಿ ನೀ ಜೀವವಾಗಿ ಹೋರಾಡಲೆಂದು ಬಂದೆ, ಉಸಿರಾಡುವ ಆಸೆ ತಂದೆ, ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು. ತಂದೆ ನನ್ನ ಸೇರಿ ಬಂದಾದೆ, ಸುಳಿಯಲ್ಲಿ ನಾನು ಹೋರಾಡುವಾಗ ಜೊತೆಯಾಗಿ ನೀನು ಬಂದೆ, ಇನ್ನೇನು ಕಾಣೆ ಮುಂದೆ, ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು. ನಿನ್ನೊಡನೆ ಸ್ನೇಹದಾಸೆ ಒಂದಾಗಿ ಬಾಳುವಾಸೆ, ನಿನ್ನೊಡನೆ ಸ್ನೇಹದಾಸೆ ಒಂದಾಗಿ ಬಾಳುವಾಸೆ, ಇನ್ನೇನು ಕೇಳೆ ನಿನ್ನ, ನನ್ನಾಣೆ ನಂಬು ನನ್ನ, ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು, ಮನಸ್ಸು ಹಗುರವಾಯಿತು, ಮನಸ್ಸು ಹಗುರವಾಯಿತು, ಮನಸ್ಸು ಹಗುರವಾಯಿತು. ಕೇಳಿದ್ರಲ್ಲ, ಖುಷಿಯಿಂದ ಕೇಳಿದ್ದೀರ. ಈಗ ನಾವು 3ನೇ ಹಾಡಿಗೆ ಬಂದಿದ್ವಿ. ಗಾಳಿ ಮಾತು ಅನ್ನೋ ಒಂದು ಚಲನಚಿತ್ರ, ತರಾಸು ಅವರ ನಾವೆಲ್ ಇದು. ಅಂದರೆ ಒಂದು ಮಾತು ಯಾರ ಮನೆಯನ್ನ ಹಾಳು ಮಾಡ್ತದೆ ಅನ್ನೋ ಅರ್ಥದಲ್ಲಿ ಗಾಳಿ ಮಾತು, ಏನೂ ಇರೋದಿಲ್ಲ ಅಲ್ಲಿ, ಸುಮ್ಮನೆ ಅಂದರೆ ಒಂದು ಮನೆ ಹಾಳು ಮಾಡಬೇಕು ಅಂತಂದರೆ ಈ ಮಾತೇ ಸಾಕು ಅನ್ನೋ ಅರ್ಥದಲ್ಲಿ ಬಹಳ ಅದ್ಭುತವಾಗಿ ಒಂದು ನಾವೆಲನ್ನು ಬರೆದಿದ್ದಾರೆ. ದೊರೆ ಭಗವಾನ್ ಅವರು ಅದನ್ನು ಈ ಚಲನಚಿತ್ರಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ಜಾನಕಿ ಅಮ್ಮವರ ಧ್ವನಿ ಅಂತೂ ಹೇಳ್ತಾರಲ್ಲ, ಸಂಗೀತ ಶಾರದೆ ಆಕೆ, ಮತ್ತೆ ರಾಜನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ, ದೊರೆ ಭಗವಾನ್ ಅವರ ನಿರ್ದೇಶನ ಬಹಳ ಅದ್ಭುತವಾಗಿದೆ. ಇಲ್ಲಿ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿ ಇರುವೆ, ಭೂಯಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಂದು ಹಾಡು ಇಲ್ಲಿ ಹಾಡದಾಗ ಹೆಂಗಿರ್ತದೆ ಅಂದರೆ, ಆ ಕಂಪೋಸಿಷನ್ಗೆ ಫಿಲ್ಮ್ ಥಿಯೇಟರ್ನಲ್ಲಿ ಕೂತ್ಕೊಂಡವರೆಲ್ಲ ಆ ದೃಶ್ಯದಲ್ಲಿ ತಮ್ಮನ್ನೇ ಕಾಣ್ತಾ ಇರ್ತಾರೆ. ಅದು ನಾನಿರ್ಬೋದು. ಆದರೆ ಕಾಡುವ ದೃಶ್ಯ ಬಂತು ಅಂದರೆ, ಹೆಂಡತಿ ಗಂಡನ ಕಾಡ್ಲಿಕ್ಕಂತಂದ್ರೆ 1 ನಿಮಿಷ ಇಲ್ಲೇ ಹೋಗಿ ಬರ್ತೀನಿ ತಡಿ ಅಂತ ಹೇಳಿ ಅಲ್ಲಿ ಪಾಪ್ಕಾರ್ನ್ ತರಕ್ಕೆ ಹೋಗ್ಬಿಡ್ತಾರೆ. ಆ ಸೀನೇ ಬೇಡ ನಮ್ಮ ಲೈಫ್ನಲ್ಲಿ, ಆ ಪಿಕ್ಚರ್ನಲ್ಲಿ ಅಂತ ಈ ಹಾಡನ್ನ ಕೇಳಿ. ಒಮ್ಮೆ ನಿನ್ನನ್ನು ಕಣ್ತುಂಬ
ಈಗ 4ನೇ ಹಾಡು. ಚಲಿಸುವ ಮೋಡಗಳು. ಮೋಡ ಚೆದರ್ತದೆ, ಗಾಳಿಗೆ ಚಲಿಸ್ತದೆ. ಬಹಳ ಅದ್ಭುತವಾಗಿ ಈ ಚಿತ್ರವನ್ನು ದಿಗ್ದರ್ಶನ ಮಾಡಿದ್ದಾರೆ ಸಂಗೀತಂ ಶ್ರೀನಿವಾಸರಾವ್ ಅವರು. ಇಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಮತ್ತು ಜಾನಕಿ ಅಮ್ಮ ಅವರು ಡಾಕ್ಟರ್ ರಾಜ್ ಅವರ ಧ್ವನಿ ಇದಕ್ಕಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ. ಹೆಂಗೆ ಅಂತಂದರೆ, ಅವರು LLB ಕಲಿತಾ ಇರ್ತಾರೆ. ಕಲಿತು ನಂತರ ತಂದೆಯ ಕೈಲೇ ಅಡ್ವೊಕೇಸಿ ಅಂದರೆ ಪ್ರಾಕ್ಟೀಸಿಗೆ ಬಂದಿರ್ತಾರೆ. ಹೇಳ್ತಾರಲ್ಲ, ತಂದೆ ಫೋರ್ಸಿಗೆ ಬಂದಿರ್ತಾರೆ. ಅವರು ಮ್ಯೂಸಿಕ್ ಮೇಲೆ ತುಂಬ ಇಷ್ಟ ಇರ್ತದೆ ರಾಜ್ಕುಮಾರ್ ಅವರಿಗೆ. ಕೋರ್ಟಿಗೆ ಬಾಪ ಅಂತ ಕರ್ಕೊಂಡು ಹೋದಾಗ ಕೂತ್ಕೊಂಡಿರ್ತಾರೆ. ಅಂಬಿಕಾ ಅವ್ರನ್ನ ಲವ್ ಮಾಡ್ತಾ ಇರ್ತಾರೆ. ಇಲ್ಲಿ ಮೈಲಾರ್ಡ್ ಅಂತ ಹೇಳಿ ಅವ್ರ ತಂದೆ ವಾದ ಮಾಡ್ತಾ ಇರುವಾಗ ರಾಜ್ಕುಮಾರ್ ಅವರು ಕೂತ್ಕೊಂಡು ಒಂದು ಕನಸನ್ನು ಕಾಣ್ತಾ ಇರ್ತಾರೆ, ತಾನು ಪ್ರೀತಿಸಿದ ಹುಡುಗಿ ಬಗ್ಗೆ. ಅಲ್ಲಿ ಎಷ್ಟು ಚಂದವಾಗಿ ಚಿ ಉದಯಶಂಕರ್ ಅವರು ಸಾಹಿತ್ಯ ಬರೆದಿದ್ದಾರೆ. ಹಾಗೆ ರಾಜ್ಕುಮಾರ್ ಅವರ ನಟನೆ ಅಂತೂ ಹೇಳೋದೇ ಬೇಕಾಗಿಲ್ಲ. ಅಂಬಿಕಾ ಅಮ್ಮ ಅವರು ಕೂಡ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ. ಇಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಎರಡು ಹಲಸು ಜೇನು ಕಲಿಸಿದಂತೆ ಇದೆ. ಮೈಲಾರ್ಡ್ ನನ್ನ ವಾದ ಕೇಳಿ 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 ಅಂದ್ರೆ ಇಲ್ಲಿ ಕೋರ್ಟ್ನಲ್ಲಿ ನಡೆಯೋ ಸೀನು, ಅಲ್ಲಿ ಇಮ್ಯಾಜಿನೇಷನ್. ನಯನವ ಸೆಳೆದಳು ಮನವನ್ನು ಬೆರೆತಳು, ಹೃದಯವ ಕದ್ದಳು ತುಂಬುತ್ತಾ ಅನುರಾಗ, ವಿರಹ ಎದೆಗೆ ತಂದು ಕೊಂದಳು ಶಾಂತಿಯ. ಇದು ಎಂತ ಕೇಸ್? ಇದು ಕೇಸ್ ಮಾಡೋಕ್ಕಾಗ್ತದ? ಹೇಳ್ತಾರಲ್ಲ, ನನ್ನ ಮನೆಯಲ್ಲಿ ಬಂಗಾರ ಕದ್ದಾನಂತಂದ್ರೆ ಕಳ್ಳತನದ ಕೇಸ್ ಹಾಕ್ಬೋದು. ಹೃದಯವನ್ನೇ ಕದ್ದಾನಂತಂದ್ರೆ ಎಲ್ಲಿ ಕೇಸ್ ಹಾಕ್ತಾರೆ? ತೊಗೊಂಡೋಗ್ರಿ ಸ್ಟೇಷನ್ಗೆ. ಯಾಕಪ್ಪ ಸರಿ ಇಲ್ಲ ನಿಂತಲೆ ಅಂತ. ಹೃದಯ ಕದ್ದೋರು ಸಿಕ್ಕಾರಲ್ಲೋ ಸಾಕು ನಿನಗೆ ಪುಣ್ಯ ಅನ್ಕ ಅಂತ ಕೂಡ ಪೊಲೀಸ್ನವ್ರು ಹೇಳ್ಬೋದು. ಇಲ್ಲಿ ಈ ಹಾಡು ನಿಮ್ಮ ಹೃದಯವನ್ನ ಕಳ್ಳತನ ಮಾಡುತ್ತೆ, ಕೇಳಿ. ಮೈಲಾರ್ಡ್ ನನ್ನ ವಾದ ಕೇಳಿ ಕೇಳಿ ಕೇಳಿ, ನಯನವ ಸೆಳೆದಳು ಮನವನು ಬೆರೆತಳು, ಹೃದಯವ ಕದ್ದಳು ತುಂಬುತ್ತಾನುರಾಗ, ಹೃದಯವ ಕದ್ದಳು ತುಂಬುತ್ತಾನುರಾಗ, ವಿರಹ ಎದೆಗೆ ತಂದು ಕೊಂದಳು ಶಾಂತಿಯ. ಮೈಲಾರ್ಡ್ ನನ್ನ ಮನವಿ ಕೇಳಿ ಕೇಳಿ ಕೇಳಿ, ಎದುರಲ್ಲಿ ಬರುತ್ತಿರೆ ತುಟಿಗಳ ಅರಳಿಸಿ ಹುಸಿನಗೆ ಚೆಲ್ಲುತ್ತಾ ಸೆಳೆದನು ಬಲೆ ಬೀಸಿ, ಹುಸಿನಗೆ ಚೆಲ್ಲುತ್ತಾ ಸೆಳೆದನು ಬಲೆ ಬೀಸಿ, ವಂಚಕನಿವನೇ ತಾನೇ ನ್ಯಾಯವ ಹೇಳಿರಿ. ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ ಬಲೆಯ ಮೀನಾಗಿ, ರಾತ್ರಿಯಲ್ಲಿ ಮೈ ಬಿಸಿಯಾಗಿ, ಏನೇನೋ ಚಿಂತೆ ನೂರಾರು ಆಸೆ ಮೂಡಿ ಕನಸುಗಳು ಕಾಡಿತೆ, ಈ ಹೆಣ್ಣಿನ ನೆನಪೆ ಎದೆಯಲ್ಲಿ ತುಂಬಿತೆ, ಆ ರಾತ್ರಿಯೇ ಹೃದಯ ಕಾಣಿಸದೆ ಹೋಯಿತೆ. ಚೆಲುವನ ನುಡಿ ಸುಳ್ಳಿನ ಕಿಡಿ ನನ್ನಾಣೆ ನಂಬಿರಿ, ಅರಿಯದ ಹೆಣ್ಣಿನ ಮನಸ್ಸನ್ನು ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ. ಆರ್ಡರ್ ಆರ್ಡರ್ ಆರ್ಡರ್. ಮೈಲಾರ್ಡ್ ನನ್ನ ವಾದ ಕೇಳಿ ಕೇಳಿ ಕೇಳಿ,
ನಯನವ ಸೆಳೆದಳು ಮನವನು ಬೆರೆತಳು ಹೃದಯವ ಕದ್ದಳು ತುಂಬುತ್ತಾನುರಾಗ ಹೃದಯವ ಕದ್ದಳು ತುಂಬುತ್ತಾನುರಾಗ ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, 100 ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ. ಕಂಗಳಲ್ಲಿ ತುಂಬಿತು ಅಂದೆ ಈತನದೆ ಬಿಂಬ, ಈ ರೂಪ ತುಂಬಿ ಹೋಯಿತು ನನ್ನ ಮನದ ತುಂಬ. ಹಸಿವು ಬಾಯಾರಿಕೆ ಇಲ್ಲ, ಕಣ್ಮುಚ್ಚಲಿಲ್ಲ, ನೆನಪಿಂದ ನೊಂದು ಬೆಂದು ಸುಖ ಶಾಂತಿ ಇಲ್ಲ. ಮಾತಲಿ ಸಿಹಿ ಮನದಲ್ಲಿ ಕಹಿ ನನ್ನಾಣೆ ನಂಬಿರಿ, ಆಸೆಯ ತೋರಿಸಿ ಮೋಹಿಸಿ. ಇವಳೇ ಮೋಸ ಮಾಡಿತ್ತು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸಬೇಕು, ಕೊಡಿಸಬೇಕು, ಕೊಡಿಸಬೇಕು. ವೀಕ್ಷಕರೇ, 5ನೇ ಹಾಗೂ ಕೊನೆಯ ಹಾಡಿದು. ಸಮಯ ಮುಕ್ತಾಯ ಆದಂಗೆಲ್ಲ ಹಾಡುಗಳನ್ನು ಪಯಣ ಕೂಡ ನಮ್ಮ ಇದು ಪಾಜಾಕಟ್ಟಿ ಬಂತು, ಇನ್ನು ಮುಗಿಸ್ತೀವಿ ಅನ್ಲಿಕ್ಕೆ. ಹೆಂಗಿದೆ ಅಂದರೆ, ಮತ್ತೆ ನಾನೊಬ್ಬ ಕಳ್ಳ ಅನ್ನೋ ಒಂದು ಚಲನಚಿತ್ರ. ಇಲ್ಲಿ ಆಕೆ ಕೋಪದಿಂದ ಹೋಗಿರ್ತಾಳೆ, ಇವನು ವಾರಗಟ್ಟಲೆ ಸಿಕ್ಕಿರಂಗಿಲ್ಲ, ಕಳ್ಳತನ ಮಾಡ್ತಿರ್ತಾನ ರಾಜ್ಕುಮಾರ್ ಪರಿಸ್ಥಿತಿಯ ಒಂದು ಪ್ರಭಾವದಿಂದ. ಸಿಕ್ಕಿಲ್ಲ ಅಂದ ತಕ್ಷಣ ಕೋಪ ಮಾಡ್ಕೊಳ್ತಾಳೆ ಲಕ್ಷ್ಮಿ ಅವರು. ಇಲ್ಲಿ ಕೋಪ ಮಾಡಿಕೊಂಡಾಗ ಆಕೆಯನ್ನ ಯಾವ ರೀತಿ ಓಲೈಸಬೇಕು ಅಂದಾಗ ಸಾಹಿತ್ಯ ಎಷ್ಟು ಚಂದ ಬರೀತಾರೆ ಜಿ ಉದಯಶಂಕರ್ ಅವರು. ಅದಕ್ಕೆ ಸಂಗೀತವನ್ನು ನೀಡಿದ್ದಾರೆ ರಾಜನ್ ಸರ್ ಅವರು. ಇಲ್ಲಿ ರಾಜ್ಕುಮಾರ್ ಅವರು ಮತ್ತೆ ಅದ್ಭುತವಾಗಿ ಅಷ್ಟೇ ಚಂದ ಹೇಳಿದ್ದಾರೆ. ವಿಶೇಷವಾಗಿ ಮೊದಲೇದು ಒಂದು ಆಲಾಪ್ ಜೊತೆಗೆ ಒಂದು ಟ್ಯೂನ್ ಯಾವ ರೀತಿ ಬರ್ತದೆ ಅಂದ್ರೆ, ಕೋಪವೇತಕ್ಕೆ ನನ್ನಲ್ಲಿ ಹೇಳುವ ಪ್ರೇಯಸಿ, ಅದು ಅಂದಮೇಲೆ ಒಂದು ಗ್ಯಾಪ್ ಬಂದು ಒಂದು ಮ್ಯೂಸಿಕ್ ತಗೊಂತಾರೆ. ಅದು ರಾಜನ್ ನಾಗೇಂದ್ರ ಸ್ಟೈಲ್ ಅಂತ ಹೇಳ್ತಾರಲ್ಲ, ಅವರ ಸ್ಟ್ಯಾಂಪ್. ಅದು ಕೇಳಿದ್ರೆ ಗೊತ್ತಾಗತ್ತೆ, ಹೇಳಿದ್ರೆ ಅಷ್ಟು ಚಂದ ಅನ್ಸಲ್ಲ. ನೀವು ಕೇಳ್ಬೋದು. ಇಲ್ಲಿ ನನ್ನ ಬಂಗಾರದ ಜಿಂಕಿ ಕೋಪವೇತಕ್ಕೆ ನನ್ನ ನೋಡ್ಲಾರ್ದೆ ಯಾಕೆ ಹೊಂಟಿಯಮ್ಮ ನೀನು, ಮಾತನಾಡದೆ ಪ್ರೀತಿ ತೋರದೆ. ಜಿ ಉದಯಶಂಕರ್ ಅವ್ರನ್ನ ನೋಡ್ತಾ ಇದ್ರೆ ಇಷ್ಟು ದಪ್ಪ ಚಶ್ಮಾ ಇಟ್ಕೊಂಡು ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಬರೀತಾರ ಅಂತ ಅನಿಸ್ತದ. ಯಾವ ಹುತ್ತಿನಲ್ಲಿ ಯಾವ ಹಾವಿರುತ್ತೆ ಅಂತ ಅನ್ನೋದೇ ಅದಕ್ಕೆ. ಅಷ್ಟು ಅದ್ಭುತವಾಗಿ ಸಾಹಿತ್ಯವನ್ನು ಬರೀಲಿಕ್ಕೆ ಸರಸ್ವತಿ ಅವರ ಎದೆಯಲ್ಲಿ ಕೂತ್ಕೊಂಡಿದ್ರು. ಇಲ್ಲಾಂದ್ರೆ ಅಷ್ಟೊಂದು ಪದಗಳು ಎಲ್ಲಿಂದ ಬರ್ತವೆ, ಅಷ್ಟೊಂದು ಹಾಡುಗಳು ಬರಲಿಕ್ಕೆ ಸಾಧ್ಯನಾ? ಈ ಎಲ್ಲ ಹಾಡುಗಳು ಅವರ ಸಾಹಿತ್ಯದ್ದು. ರಚನೆ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರು. ಈಗ ಇಬ್ಬರೂ ಇಲ್ಲ, ಆದರೆ ಇದ್ದಾರೆ ಇಲ್ಲಿ ಹಾಡಿನಲ್ಲಿ, ನಿಮ್ಮ ಹೃದಯದಲ್ಲಿ. ಈ ಕಾರ್ಯಕ್ರಮವನ್ನು ನೋಡಿ ಇಷ್ಟ ಆದರೆ ಮತ್ತೆ ನಾವು ನೆಕ್ಸ್ಟ್ ಸಂಡೇ ಬರ್ತೀವಿ. ನಮಸ್ಕಾರ. ನನ್ನ ಬಂಗಾರದ ಜಿಂಕೆ ಹೇಗೆ ಓಡಿದೆ ನನ್ನ ನೋಡದೆ ಮಾತನಾಡದೆ
ನನ್ನ ನೋಡದೆ ಮಾತನಾಡದೆ ಪ್ರೀತಿ ತೋರದೆ ಒಲಿದರು ನೀನು ಮುನಿದರು ನೀನು ನಿನ್ನಲ್ಲೇ ಪ್ರಾಣವು ಸಿಡಿಲಿನ ಹಾಗೆ ಸಿಡಿದರು ನೀನು ನಿನ್ನಲ್ಲೇ ಪ್ರೇಮವು ಸರಸರ ವೇಳೆ ವಿರಸವು ಹೇಗೆ ಬಂದೆನ್ನ ಸೇರದೆ ಮನವಿನ ಮಾತು ನುಡಿಯದೆ ನೀನು ಉಲ್ಲಾಸ ಮೂಡದೆ ಇನ್ನು ಕನಸಿನಲು ನಿನ್ನ ಕೆರಳಿಸೆನು ಚಿನ್ನ ನನ್ನನ್ನು ನೋಡು ನವಿರಂತೆ ಹಾಡು ಆನಂದ ನೀಡು ಏ ನನ್ನ ಬಂಗಾರರ ಜಿಂಕೆಯೇ ಏಕೆ ಓಡಿದೆ ನನ್ನ ನೋಡದೆ ಮಾತನಾಡದೆ ಪ್ರೀತಿ ತೋರದೆ ಮುಗಿಲನ ಮರೆಯ ಚಂದ್ರನ ಹಾಗೆ ಮುಂಕಾದ ಏತಕ್ಕೆ ಎಲೆಗಳ ಮರೆಯ ಕೋಗಿಲ ಹಾಗೆ ಸಂಕೋಚ ಏತಕ್ಕೆ ಬಿಸಿಲನ್ನು ಕಂಡು ಕರಗುತ್ತಾ ಹೋಗು ಮಂಜಂತೆ ಆದೆನು ತಿಳಿಯದೆ ನಾನು ದುಡುಕಿದ ರೀತಿ ತಪ್ಪೆಂದು ಬಲ್ಲೆನು ನೀನು ಬಳಿರಲು ಚೆನ್ನ ಬಳುಕುತ್ತಿರ ಚೆನ್ನ ನಗುತ್ತಿರಲು ಚೆನ್ನ ನಲಿದಿರಲು ಚೆನ್ನ ಬಾ ನನ್ನ ಚಿನ್ನ ಹೇ ನನ್ನ ಬಂಗಾರರ ಜಿಂಕೆಯೇ ಹೇಗೆ ಓಡಿದೆ ನನ್ನ ನೋಡದೆ ಮಾತನಾಡದೆ ಪ್ರೀತಿ ತೋರದೆ ಕೋಪವೇತಕ್ಕೆ ನನ್ನಲ್ಲಿ ಹೇಳುವ ಪ್ರೇಯಸಿ ಹೇ ನನ್ನ ಬಂಗಾರರ ಜಿಂಕೆಯೇ ಹೇಗೆ ಓಡಿದೆ ನನ್ನ ನೋಡದೆ ಲಾರರಾರರ ಲಾರರಾರರ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸಿರಮ್, ಹೈಡ್ರಾ ಫೇಶಿಯಲ್, ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18 ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸೈಕ್ ಆಗ್ಬಿಡ್ಬೇಕು. 7 days ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ. ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನೀವು ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ಹೋಗ್ಬೋದು. ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ರೂಪಾಯಿ ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಷ್ಟು ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ?
ಬನ್ನಿ ನನ್ನ ಹತ್ರ ಜಸ್ಟ್ 20,000 ತಗೊಂಬನ್ನಿ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಹಬ್ಬಬ್ಬ ಲಾಟ್ರಿನಾ? ಹಬ್ಬಬ್ಬ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 190 ಮಾರ್ತಾವ್ರಲ್ವಾ? ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000ಕ್ಕೆ 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್. 1,95,000ಕ್ಕೆ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆನೆ 15,000 ಖರ್ಚು ಮಾಡಿದೀನಿ ಸರ್. 4 ಟೈರ್ 4 ಅಷ್ಟೇ ಹಾಕ್ಸಿದೀನಿ. ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಹಬ್ಬಬ್ಬ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000ಕ್ಕೆ SX4. SX4 ಇದು ಸೇಮಾ? ಮಾರುತಿ ZXi ಗಾಡಿ ಇದು ಸರ್. ಓಕೆ, ಹೇಳಿ ಸರ್ ಇನ್ನೊಂದು ಆಫರ್. ಸರ್ 2016 ಮಾಡಲು ಮಾರುತಿ ಸೆಲೆರಿಯೋ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ಬಂದ್ಬಿಡಿ ಇಲ್ಲಿಗೆ ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ ಬರೇ 4,35,000 ಗಾಡಿ ಕೊಡ್ತೀನಿ. ಹಬ್ಬಬ್ಬ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗಲಕ್ಕೆ ಬಂದಿದ್ದೀನಿ. ನೆಲಮಂಗಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ. ಯಾವ್ದಾದ್ರು ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.